ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆಜಾನ್ ಫಾರೆಸ್ಟ್ ನೋಡಲು ಬಹಳ ಭಯಂಕರವಾಗಿದೆ. ಆದರೂ ಅಲ್ಲಿನ ಪ್ರಾಣಿ ಪಕ್ಷಿಗಳನ್ನ ಕಂಡಾಗ ಅವು ನಮಗೆ ತುಂಬಾ ಸುಂದರವಾಗಿ ಕಾಣುತ್ತವೆ. ಅಂದ ಹಾಗೆ ಇದು ಚಿಕ್ಕ ಅರಣ್ಯವಂತೂ ಅಲ್ಲ. ಈ ಕಾಡು 6400 ಕಿಲೋಮೀಟರ್ ವರೆಗೆ ಆವರಿಸಿದೆ. ವೀಕ್ಷಕರೇ, ನೀವೇ ಯೋಚಿಸಿ, 6400 ಕಿಲೋಮೀಟರ್ ದೂರವನ್ನ ಕ್ರಮಿಸುವಷ್ಟಿದ್ದರೆ ಈ ಕಾಡು ಅದೆಷ್ಟು ದೊಡ್ಡದಿರಬಹುದು. ಹಾಗಾಗಿ ಇಲ್ಲಿ ರಿಸರ್ಚ್ ಮಾಡುತ್ತಾ ಹೋದಂತೆ ಹೆಜ್ಜೆ ಹೆಜ್ಜೆಗೂ ಹಲವು ಹೊಸ ವಿಷಯಗಳು, ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ. ಅಮೆಜಾನ್ ಕಾಡಿನ ಇಂತಹ ಹೊಸ ವಿಚಾರಗಳನ್ನ ಪರಿಚಯಿಸಿದ್ರೆ ನಿಜಕ್ಕೂ ಆಶ್ಚರ್ಯ ಮತ್ತು ಕುತೂಹಲವಾಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಅಮೆಜಾನ್ ಕಾಡಿನ ಇಂತಹ ಕೆಲವು ವಿಶೇಷ ಸಂಗತಿಗಳನ್ನ ಒಂದೊಂದಾಗಿಯೇ ನೋಡೋಣ. ನಂಬರ್ 1. ನಮ್ಮಲ್ಲಿ ಅನೇಕ ಮಂದಿ ಅನಕೊಂಡ ಮೂವಿಯನ್ನ ನೋಡಿಯೇ ಇದ್ದೇವೆ. ಆ ಸಿನಿಮಾದಲ್ಲಿ ಬರುವ ಅನಕೊಂಡ ಹಾವು ತುಂಬಾನೇ ಪವರ್ಫುಲ್ ಆಗಿಯೇ ಇದೆ. ಇವುಗಳು ಕೇವಲ ಕಾಲ್ಪನಿಕ ಸಿನಿಮಾಗಳಿಗೆ ಮಾತ್ರವೇ ಸೀಮಿತವಲ್ಲ. ಇಂತಹ ದೈತ್ಯ ಹಾವುಗಳು ಇಂದಿಗೂ ಈ ಅಮೆಜಾನ್ ಕಾಡಿನಲ್ಲಿ ಕಾಣಸಿಗುತ್ತವೆ. ಇಂತಹ ಕಾಡಿನಲ್ಲಿ ಗುರಾಣಿ ವಾರಿಯರ್ಸ್ ಎಂದು ಕರೆಯಲ್ಪಡುವ ಆದಿವಾಸಿ ಜನಾಂಗದ ಜನ ವಾಸಿಸುತ್ತಾರೆ. ಅವರು ಈ ಕಾಡನ್ನ ದೇವಸ್ಥಾನದಂತೆ ಪೂಜಿಸುತ್ತಾರೆ. ಈ ಕಾಡುಗಳಲ್ಲಿ ವಾಸಿಸುವ ಅತಿ ದೊಡ್ಡ ಅನಾಕೊಂಡ ಹಾವುಗಳನ್ನ ಸಹ ಬಹಳ ಪವಿತ್ರವಾಗಿ ಪೂಜಿಸಲಾಗುತ್ತದೆ. ಆದರೆ ಈ ಹಾವುಗಳನ್ನ ಕೇವಲ ಸಂಶೋಧನಾ ಉದ್ದೇಶಗಳಿಂದ ಮಾತ್ರವೇ ಹಿಡಿಯಲಾಗುತ್ತೆ. ಹೀಗೆ ಬಿಬಿಸಿ ಜರ್ನಲಿಸ್ಟ್ ಗಳನ್ನ ಒಳಗೊಂಡ ವಿಜ್ಞಾನಿಗಳ ತಂಡ ಅಲ್ಲಿದ್ದ ಆದಿವಾಸಿಗಳ ಸಹಾಯದಿಂದ ಈ ಹಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು. ಈ ಹಾವನ್ನ ಹಿಡಿಯುವಾಗ ಹಾವಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಅವುಗಳ ತೈಲ ಸಂಗ್ರಹಣಾ ಕಾರ್ಯದಲ್ಲಿ ಅವುಗಳಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತಾರೆ. ಹಾಗೂ ಅನಕೊಂಡಗಳು ಇರುವ ಈ ನದಿಯ ನೀರಿಂದ ಇನ್ನಿತರೆ ಜಲಚರಗಳಿಗೆ ಯಾವುದೇ ಹಾನಿಯಾಗಿದೆಯೇ ಎಂದು ನೋಡಲು ಬಿಬಿಸಿ ಜರ್ನಲಿಸ್ಟ್ಗಳು ಆ ನೀರಿನ ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿ ಪರೀಕ್ಷೆಯ ಪ್ರಕ್ರಿಯೆಗೆ ವಿಜ್ಞಾನಿಗಳಿಗೆ ಕಳಿಸಿಕೊಟ್ಟಿದ್ರು. ಅಂದು ಇವರು ಹಿಡಿದ ಅನಕೊಂಡ ಸಾಮಾನ್ಯ ಗಾತ್ರದಾಗಿತ್ತು. ಅದು ಸುಮಾರು 17 ಅಡಿ ಉದ್ದವಿತ್ತು ಎಂದು ಬಿಬಿಸಿ ಜರ್ನಲಿಸ್ಟ್ ಒಬ್ಬರು ದೃಢಪಡಿಸಿದ್ರು. ಆದರೆ ಭಾರೀ ಗಾತ್ರದ ಅನಕೊಂಡಗಳು ಸರಿಸುಮಾರು 30 ರಿಂದ 33 ಫೀಟ್ನವರೆಗೂ ಉದ್ದವಿರುತ್ತವೆ. ನಂಬರ್ 2. ಅಮೆಜಾನ್ ಕಾಡುಗಳಲ್ಲಿ ಇನ್ನೂ ಅನೇಕ ಪುರಾತನ ನಗರಗಳಿವೆ. ಆದರೆ ಅವುಗಳನ್ನ ಇನ್ನೂ ಯಾರು ಹುಡುಕಲು ಸಾಧ್ಯವಾಗಿಲ್ಲ. ಅಲ್ಲಿಗೆ ತೆರಳಿದ್ದ ಕೆಲವು ಸಂಶೋಧಕರಿಗೆ ಅಡವಿಯ ಮಧ್ಯೆ ಒಂದು ಪಿರಮಿಡ್ ಕಂಡಿದೆ. ಅಲ್ಲಿ ಅವುಗಳನ್ನ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಆದರೆ ಅವರಿಗಿರುವ ದೊಡ್ಡ ಅನುಮಾನವೆಂದರೆ ಅವರು ನಡೆದಾಡುವ ರಸ್ತೆಗೆ ಹಾಕಿರುವ ಒಂದು ಕಲ್ಲೇ ಆ ಸಮಯದಲ್ಲಿ 2 ಟನ್ಗಳಷ್ಟು ತೂಗುತ್ತದೆ. ಅಂಥದ್ರಲ್ಲಿ ಇಂತಹ ದೊಡ್ಡ ಪಿರಮಿಡ್ ಅನ್ನ ಕಟ್ಟುವ ಶಕ್ತಿ ಈ ಕಾಡಿನಲ್ಲಿ ಯಾರಿಗಿದೆ? ಇದನ್ಯಾರು ಕಟ್ಟಿರಬಹುದು ಎಂದು ಊಹಿಸಿದಾಗ ತಕ್ಷಣವೇ ಆ ದೈತ್ಯ ಜನರೇ ಇದನ್ನ ಕಟ್ಟಿರಬೇಕೆಂದು ಅಂದುಕೊಂಡರು. ಅಂದಹಾಗೆ ಅವರು ಹಾಗೆ ಊಹೆ ಮಾಡಲು ಕೂಡ ಕಾರಣ ಇದೆ. ಅಂತಹ ದೊಡ್ಡ ಗಾತ್ರದ ಕಲ್ಲುಗಳನ್ನ ತಂದು ಪಿರಮಿಡ್ ಕಟ್ಟುವುದು ಸುಲಭದ ಮಾತಲ್ಲ. ಇದು ಸುಮಾರು 100 ವರ್ಷಗಳ ಹಿಂದೆ ಇದ್ದಂತಹ ದೈತ್ಯ ಜನರ ಕೆಲಸವೇ ಸರಿ ಎಂದು ವಿಜ್ಞಾನಿಗಳು ನಂಬಿದ್ದಾರೆ. ಅಂದಹಾಗೆ ಈ ಪಿರಮಿಡ್ನ ಎತ್ತರ ಸುಮಾರು 54 ಅಡಿ. ನಂಬರ್ 3. ನೀವು ದಿ ಲಾರ್ಡ್ ಆಫ್ ರಿಂಗ್ಸ್ ಅನ್ನುವ ಮೂವಿಯನ್ನ ನೋಡಿದ್ರೆ ಅದರಲ್ಲಿ ಬರುವ ನಡೆದಾಡುವ ಮರಗಳನ್ನ ನೋಡಿರ್ತೀರಿ. ಅದರಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗ್ರಾಫಿಕ್ಸ್ ಆಡ್ ಮಾಡಲಾಗಿದೆ ಅನ್ಸುತ್ತೆ. ಆದ್ರೆ ಅದೇ ರೀತಿಯ ನಡೆದಾಡುವ ಮರಗಳು ಅಮೆಜಾನ್ ಕಾಡಿನಲ್ಲಿವೆ ಎಂದ್ರೆ ನೀವು ನಂಬ್ತೀರಾ? ನಿಜವಾಗಿಯೂ ಈ ಅಮೆಜಾನ್ ಫಾರೆಸ್ಟ್ ನಲ್ಲಿ ಹೀಗೆ ನಡೆದಾಡುವ ಮರಗಳಿವೆ. ಈ ಮರಗಳನ್ನ ವಾಕಿಂಗ್ ಪಾಮ್ಸ್ ಎಂದು ಕರೆಯುತ್ತಾರೆ. ಇದು ವರ್ಷಕ್ಕೆ 2 ಸಲ 12 ಅಡಿಗಳಷ್ಟು ದೂರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತವೆ ಅಂತೆ. ಅಂದಹಾಗೆ ಇಲ್ಲಿನ ಮರಗಳು ಕೂಡ ನಡೆಯುತ್ತವೆ ಎಂಬ ಮಾತೆ ನಮಗೆ ಆಶ್ಚರ್ಯಕರವಾಗಿದೆ. ಅಸಲಿಗೆ ಈ ಮರಗಳು ನಡೆದಾಡಲು ಕಾರಣವೇನೆಂದರೆ ಈ ಮರಗಳ ರೂಟ್ಗಳು ಬಿಸಿಲಿನ ಶಾಖವನ್ನ ಬೇಗ ಹೀರಿಕೊಂಡು ಮತ್ತು ಅವು ಬಿಸಿಲಿನ ಕಡೆಗೆ ಜರುಗುತ್ತವಂತೆ. ಹಾಗೆ ಜರುಗಿದ ಮರಗಳ ಬೇರುಗಳಿಂದ ಅವು ಬೇರೆಡೆಗೆ ಜರುಗಿವೆ ಎಂದು ಕಂಡುಹಿಡಿಯಲು ಆಗಿದೆ. ಈ ಮರಗಳನ್ನ ಹತ್ತಿರದಿಂದ ಗಮನಿಸಿದರೆ ಅದರ ರೆಂಬೆಗಳು ಒಂದಕ್ಕೊಂದು ಅಂಟಿಕೊಂಡು ಹಿಡಿದ ಹಾಗಿದ್ದು ಅದರ ಮೇಲೆಲ್ಲ ಚೂಪಾದ ಅಂಚಿನ ಮುಳ್ಳುಗಳಿಂದ ತುಂಬಿವೆ. ನಂಬರ್ 4. ಈ ಅರಣ್ಯದಲ್ಲಿ ಏನೇ ಒಂದು ವಿಚಾರ ನಡೆದರೂ ಅದು ವಿಸ್ಮಯಕಾರಿ ಸಂಗತಿಯಂತೆಯೇ ಇರುತ್ತದೆ.
ಒಂದು ದಿನ ಈ ಸಮುದ್ರ ಜೀವಶಾಸ್ತ್ರಜ್ಞರು ಆಗಸದಲ್ಲಿ ಒಂದೇ ಕಡೆ ಸುತ್ತಾಡುತ್ತಿರುವ ಪಕ್ಷಿಗಳನ್ನ ಗಮನಿಸಿ ಅವು ಯಾವ ಜಾಗದಲ್ಲಿ ತಿರುಗುತ್ತಿದೆ ಎಂದು ಅಂದಾಜಿಸಿ ಅದರ ಸರಿಯಾದ ಕ್ರಮದಲ್ಲಿನ ಭೂಪ್ರದೇಶಕ್ಕೆ ಹೋಗುತ್ತಾರೆ. ಅಲ್ಲಿ ಎಲ್ಲಿಂದಲೂ ತೇಲಿಕೊಂಡು ಬಂದು ಈ ಪ್ರದೇಶದಲ್ಲಿ ಸತ್ತು ಬಿದ್ದಿದ್ದ 20 ಅಡಿಗಳಷ್ಟು ದೊಡ್ಡದಾದ ವೇಲ್ ಅಂದರೆ ದೈತ್ಯ ಗಾತ್ರದ ಮೀನನ್ನ ಕಂಡರು. ಅದನ್ನ ಕಂಡ ಅವರೆಲ್ಲರೂ ಆಶ್ಚರ್ಯರಾದರು. ಯಾಕಂದ್ರೆ ಅಮೆಜಾನ್ ನದಿಯಲ್ಲಿ ಇಂತಹ ದೈತ್ಯ ಗಾತ್ರದ ವೇಲ್ಗಳನ್ನ ಅವರು ಕಂಡೇ ಇಲ್ಲ. ಇಂತಹ ದೈತ್ಯ ಗಾತ್ರದ ಮೀನನ್ನ ನೋಡಿ ಇದು ಎಲ್ಲಿಂದ ಬಂದಿರಬಹುದು ಎಂದು ರಿಸರ್ಚ್ ಮಾಡಿದಾಗ ತಿಳಿದದ್ದು, ಸಾಮಾನ್ಯವಾಗಿ ಇಂತಹ ವೇಲ್ಗಳು ಆಗಸ್ಟ್ನಿಂದ ನವೆಂಬರ್ನ ಮಧ್ಯಕಾಲದಲ್ಲಿ ತಮ್ಮ ಸಂತಾನೋತ್ಪತ್ತಿಗಾಗಿ ಇಲ್ಲವೇ ಆಹಾರವನ್ನ ಅರಸುತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಳುತ್ತವಂತೆ. ಹಾಗೇನಾದ್ರೂ ಬರುವಾಗ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಇದು ಸಾವನ್ನಪ್ಪಿರಬಹುದು, ಇಲ್ಲವೇ ಇದು ಇಲ್ಲಿಯ ನದಿಯಲ್ಲೇ ಇದ್ದಿರಬಹುದು ಎಂದು ಕೂಲಂಕುಷವಾಗಿ ನೋಡಿದ ಸಂಶೋಧಕರು ಇಂತಹ ವೇಲ್ಗಳು ಬಂದಿದ್ದು ಬೇರೆ ಕಡೆಯಿಂದ ಅಲ್ಲ, ಅಲ್ಲಿಯೇ ಇದ್ದಂತವು ಎಂದು ಕಂಡುಕೊಂಡ್ರು. ನಂಬರ್ 5, ಒಂದು ಅಡ್ವೆಂಚರಸ್ ಟ್ರಿಪ್ ಹೋಗಲು ಬಯಸುವವರು ಈ ಅಮೆಜಾನ್ ಫಾರೆಸ್ಟ್ ನಲ್ಲಿರುವ ಬಿಸಿ ನೀರಿನಿಂದ ಆವೃತವಾಗಿರುವ ಈ ಜಾಗಕ್ಕೆ ಬರಲೇಬೇಕು. ಅದೇ ಬಾಯ್ಲಿಂಗ್ ರಿವರ್. ಹಾಗೆ ಶನಾಯಿ ಟಿಂಪಿಸ್ಕಾ ಅಥವಾ ಲಾ ಬೊಂಬಾ ಎಂಬ ಹೆಸರುಗಳಿಂದಲೂ ಈ ನದಿಯನ್ನ ಕರೆಯಲಾಗುತ್ತದೆ. ಇದು ಪೆರುವಿನ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಇದೆ. ಈ ನದಿಯಲ್ಲಿ ಯಾವುದೇ ಜೀವಿಗಳು ಬದುಕಲು ಆಗದು. ಒಂದು ಚಿಕ್ಕ ಸರೀಸೃಪದಿಂದ ಹಿಡಿದು ಮನುಷ್ಯನವರೆಗೂ ಯಾರೂ ಕೂಡ ಇಲ್ಲಿ ಕಾಲಿಡಲು ಆಗೋದಿಲ್ಲ. ಯಾಕಂದ್ರೆ ಅಲ್ಲಿನ ನೀರು 200 ಡಿಗ್ರಿ ಫ್ಯಾರೆನ್ಹೀಟ್ ನವರೆಗೂ ಇರುತ್ತದಂತೆ. ಅಂದ್ರೆ 45 ಡಿಗ್ರಿ ಸೆಲ್ಸಿಯಸ್ ನಿಂದ 100 ಡಿಗ್ರಿ ಸೆಲ್ಸಿಯಸ್ ನವರೆಗೂ ಇರುತ್ತದೆ. ಸಾಮಾನ್ಯವಾಗಿ ನಾವು ಕುಡಿಯುವ ಕಾಫಿ 130 ರಿಂದ 160 ಡಿಗ್ರಿ ಫ್ಯಾರೆನ್ಹೀಟ್ ಅಂದ್ರೆ 71 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಅದನ್ನೇ ನಾವು ದಿನಾವೂ ಕುಡಿಯುವಾಗ ಅದು ನಮ್ಮ ನಾಲಿಗೆಗೆ ಎಲ್ಲಿ ಸುಡುತ್ತದೆ ಎಂದು ಅದನ್ನ 4-5 ಬಾರಿ ಉರುಮಿಕೊಂಡು ಕಾಫಿ ಕುಡಿಯುತ್ತೇವೆ. ಅಂತದ್ರಲ್ಲಿ ಅಲ್ಲಿನ ನೀರು 200 ರಿಂದ 212 ಡಿಗ್ರಿ ಫ್ಯಾರೆನ್ಹೀಟ್ ನಷ್ಟಿದ್ರೆ ಇನ್ನು ಆ ನದಿಯ ನೀರು ಅದೆಷ್ಟು ಬಿಸಿಯಾಗಿರಬಹುದು ಎಂದು ನೀವೇ ಊಹಿಸಿಕೊಳ್ಳಿ. ಇಂತಹ ಕುದಿಯುವ ನೀರಿನಲ್ಲಿ ಯಾವ ಜಲಚರ ಪ್ರಾಣಿಗಳು ಬದುಕುವುದಂತೂ ಇಂಪಾಸಿಬಲ್. ಯಾಕಾಗಿ ಈ ನೀರು ಇಷ್ಟೆಲ್ಲ ಬಿಸಿಯಾಗಿದೆ ಎಂದು ರಿಸರ್ಚ್ ನಡೆಸಿದಾಗ ತಿಳಿದಿದ್ದೇನೆಂದ್ರೆ ಈ ನದಿಯಲ್ಲಿ ಹೈಡ್ರೋಥರ್ಮಲ್ ವಿಂಡ್ಸ್ ನ ತರಂಗಗಳಿರೋದ್ರಿಂದ ಇಲ್ಲಿನ ನೀರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿದು ಬಂದಿದೆ. ನಂಬರ್ 6, ನಿಧಾನವಾಗಿ ತೆವಳುತ್ತಾ ಪುಟ್ಟದಾಗಿ ಇರುವ ಸರೀಸೃಪಗಳನ್ನ ನೀವು ನೋಡಿದ್ದೀರಿ. ಅಮೆಜಾನ್ ನಲ್ಲಿರುವ ಆಮೆಗಳು ಒಂದು ರೀತಿ ಚಿಕ್ಕ ಡೈನೋಸಾರ್ಗಳಂತೆ ಕಾಣುತ್ತವೆ. ಇದರ ದೇಹವಂತೂ ನೀರಿನೊಳಗಿದ್ರೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವವರೆಗೂ ಅದು ಅಲ್ಲಿದೆ ಎಂಬುದನ್ನ ಗುರುತಿಸಲು ಸಾಧ್ಯವೇ ಆಗದಂತೆ ಕುಳಿತಿರುತ್ತವೆ. ಅದು ತನ್ನ ಆಹಾರವನ್ನ ಬೇಟೆಯಾಡಿ ತಿನ್ನುವ ವಿಧಾನವೇ ನಮಗೆ ಅಚ್ಚರಿಗೊಳಿಸುತ್ತದೆ. ಇದು ನೀರಿನಲ್ಲಿರುವ ಚಿಕ್ಕ ಚಿಕ್ಕ ಮೀನುಗಳನ್ನ ಎಗರಿ ಹಿಡಿದು ತಿಂದು ಬದುಕುತ್ತವೆ. ಅದು ಸುಮ್ಮನೆ ಮಲಗಿರುವಂತೆ ಇದ್ರೂ ತನ್ನ ಹತ್ತಿರ ಸುಳಿದ ಮೀನುಗಳನ್ನ ಕ್ಷಣಾರ್ಧದಲ್ಲಿ ಹಿಡಿದು ಮುಕ್ಕುತ್ತದೆ. ನಂಬರ್ 7, ಅಮೆಜಾನ್ ರೈನ್ ಫಾರೆಸ್ಟ್ ಅದೆಷ್ಟೋ ವ್ಯಾಲ್ಯೂಯೇಬಲ್ ಮೆಡಿಸಿನಲ್ ಪ್ಲಾಂಟ್ ಗಳನ್ನ ಹೊಂದಿರುವ ನಿಧಿಯೇ ಆಗಿದೆ. ಈ ಅಡವಿಯಲ್ಲಿ ನಮ್ಮ ಪ್ರಾಣಕ್ಕೆ ಹಾನಿ ಉಂಟು ಮಾಡುವಂತಹ ರೋಗ ಬಾಧೆಗಳನ್ನ ವಾಸಿ ಮಾಡುವ ಔಷಧಿ ಸಸ್ಯಗಳು ತುಂಬಾನೇ ಇದೆ. ಅದಕ್ಕೆಂದೇ ಒಂದಷ್ಟು ಸಂಶೋಧಕರು ಇಂತಹ ಸಸ್ಯಗಳ ಬಗ್ಗೆ ತಿಳಿಯಲು ಅಮೆಜಾನ್ ರೈನ್ ಫಾರೆಸ್ಟ್ ಗೆ ತೆರಳಿ ಮೊದಲು ಅಲ್ಲಿನ ಆದಿವಾಸಿಗಳ ಹತ್ತಿರ ಈ ಸಸ್ಯಗಳ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿದುಕೊಂಡು ತಮ್ಮ ಶೋಧನಾ ಕಾರ್ಯ ಮುಂದುವರಿಸುತ್ತಾರೆ. ಯಾಕಂದ್ರೆ ಆ ಕಾಡಿನೊಳಗೆ ವಾಸಿಸುವ ಅವರಿಗೆ ಅಂತಹ ಔಷಧೀಯ ಸಸ್ಯಗಳ ಅರಿವು ಚೆನ್ನಾಗಿರುತ್ತೆ. ಹೀಗೆ ತೆರಳಿದ ಅವರಿಗೆ ಒಂದು ಮರದ ಕಾಂಡದ ತೊಗಟೆಯಿಂದ ಡ್ರ್ಯಾಗನ್ ಬ್ಲಡ್ ಎನ್ನುವ ಸ್ಯಾಂಪಲ್ಸ್ ಫೋಟೋನ್ ಎನ್ನುವ ಮರದಿಂದ ಸಿಗುತ್ತದೆ. ಅದರಿಂದ ಎಂಥದ್ದೇ ವಾಸಿಯಾಗದ ರೋಗಗಳು ಸಹ ವಾಸಿಯಾಗುತ್ತವಂತೆ. ಅಲ್ಲಿನ ಜನರು ಅವರ ವ್ಯಾಧಿಗಳಿಗೆ ಇದನ್ನ ಬಳಸುತ್ತಾರೆ. ನಮಗೆ ಜೀವನಾಡಿಯಾಗಿರುವ ಔಷಧೀಯ ಗಿಡಗಳು ಹೆಚ್ಚಾಗಿ ಸಿಗುವ ಪ್ರದೇಶ ಅಮೆಜಾನ್ ಆಗಿದೆ. ಅಂತಹ ವ್ಯಾಲ್ಯೂಯೇಬಲ್ ಪ್ಲಾಂಟ್ಸ್ ಗಳಿಗಾಗಿಯೇ ಇಲ್ಲಿವರೆಗೂ ನಮ್ಮ ಸಂಶೋಧಕರ ಶೋಧನೆ ನಿರಂತರವಾಗಿ ಸಾಗುತ್ತಿದೆ. ನಂಬರ್ 8, ಬ್ರೆಜಿಲಿಯನ್ ವಾಂಡರಿಂಗ್ ಸ್ಪೈಡರ್. ಇದು ಒಂದು ಭಯಂಕರವಾದ ಸ್ಪೈಡರ್. ಇದು ಎಲ್ಲಾ ಸ್ಪೈಡರ್ಗಳ ರೀತಿ ಒಂದೇ ಸಲ ಅದರ ಆಹಾರವನ್ನ ಬೇಟೆಯಾಡಿ ಹಿಡಿಯುತ್ತವೆ. ಇದು ಎದುರಿಗೆ ಸಿಕ್ಕ ಪಕ್ಷಿಗಳ ಮರಿಗಳನ್ನ, ಅಲ್ಲಿ ಕಪ್ಪೆ, ಹುಳುಗಳು, ಕೀಟಗಳನ್ನ ಒಮ್ಮೆಲೆ ಅವುಗಳ ಮೇಲೆ ಬಿದ್ದು ತಿನ್ನುತ್ತದೆ. ಇದು ತನ್ನ ಬಲವಾದ ಕಾಲುಗಳಿಂದ ಅದಕ್ಕಿಂತ ದೊಡ್ಡ ಇಲಿಗಳನ್ನ ಸಹ ಬಿಡದೆ ಕಾಲಿನಿಂದ ಹಿಡಿದು ತಿಂದು ಹಾಕುತ್ತದೆ.
ಇದು ನಾವು ತಿಳಿದಿರುವಂತೆ ಸಾಮಾನ್ಯ ಸ್ಪೈಡರ್ ಅಲ್ವೇ ಅಲ್ಲ. ಯಾಕಂದ್ರೆ ಈ ಸ್ಪೈಡರ್ ಬಹಳ ವಿಷಪೂರಿತವಾಗಿರುತ್ತದೆ. ಇದರ ಕಾಲಿನಲ್ಲಿರುವ ಉಗುರುಗಳು ಕತ್ತಿಯಷ್ಟು ಹರಿತವಾಗಿರುತ್ತದೆ. ಈ ಸ್ಪೈಡರ್ ತನ್ನ ಮುಂದಿನ ಎದುರಾಳಿಗೆ ತನ್ನಲ್ಲಿರುವ ನ್ಯೂರೋಟಾಕ್ಸಿನ್ ಎನ್ನುವ ವಿಷಯವನ್ನ ಇಂಜೆಕ್ಟ್ ಮಾಡಿ ಅದರ ಕಾಲಿನಲ್ಲಿರುವ ಚೂಪಾದ ಉಗುರುಗಳಿಂದ ತನ್ನ ಬೇಟೆಯನ್ನ ಕೊಂದು ಕಬಳಿಸುತ್ತದೆ. ಅದರ ಮುಂದೆ ಬರುವ ಎದುರಾಳಿ ಕೀಟಗಳ ಮೂಮೆಂಟ್ ನೋಡಿಯೇ ಅವುಗಳನ್ನ ಹಿಡಿದು ಅದರ ಕೂದಲ ಸ್ಪರ್ಶವನ್ನ ಗ್ರಹಿಸಿ ಒಂದೇ ಏಟಿಗೆ ತಿಂದು ಮುಗಿಸುತ್ತದೆ. ನಂಬರ್ 9, ಅಮೆಜಾನ್ನ ಡಾಲ್ಫಿನ್. ಅಂದ್ರೆ ಮಾನವರಿಗೆ ನಾಯಿಗಳಷ್ಟೇ ಪ್ರಿಯವಾದ ಜಲಚರ ಪ್ರಾಣಿ. ಯಾಕಂದ್ರೆ ಇದು ಮಾನವರ ಜೊತೆ ಬೇಗ ಹೊಂದಿಕೊಂಡು ಫ್ರೆಂಡ್ಲಿ ಆಗಿರುತ್ತೆ. ಇಂತಹ ಡಾಲ್ಫಿನ್ಗಳು ಈ ಅಮೆಜಾನ್ ನದಿಯಲ್ಲೂ ಇವೆ. ಇವು ನಾವು ನೋಡಿರುವಂತಹ ಸಾಮಾನ್ಯ ಡಾಲ್ಫಿನ್ಗಳಲ್ಲ. ಇವು ಸಂಪೂರ್ಣವಾಗಿ ಪಿಂಕ್ ಕಲರ್ ನಲ್ಲಿರುತ್ತವೆ. ಅಲ್ಲಿನ ಆದಿವಾಸಿಗಳು ಹೇಳುವ ಪ್ರಕಾರ ಇವು ಹುಟ್ಟಿದಾಗ ಪಿಂಕ್ ಕಲರ್ ಇರುತ್ತವೆ. ಅವು ಬೆಳೆಯುತ್ತಾ ಹೋದಂತೆ ಗ್ರೇ ಕಲರ್ಗೆ ಬದಲಾಗಿ ಅಂತಿಮ ಘಟ್ಟದಲ್ಲಿ ಅವು ಲೈಟ್ ಪಿಂಕ್ ಕಲರ್ಗೆ ಬದಲಾಗುತ್ತದಂತೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಅವು ಆಕ್ಟಿವ್ ಆಗಿರುವಾಗ ಮಾತ್ರ ಡಾರ್ಕ್ ಪಿಂಕ್ ಕಲರ್ ನಲ್ಲಿರುತ್ತವಂತೆ. ಇಂತಹ ಪಿಂಕ್ ಕಲರ್ ಡಾಲ್ಫಿನ್ಗಳು ಬ್ರೆಜಿಲ್, ಪೆರು, ಕೊಲಂಬಿಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನಂಬರ್ 10, ನಾವು ಒಬ್ಬರೇ ನಿರ್ಜನ ಪ್ರದೇಶದಲ್ಲಿ ಕುಳಿತಿದ್ದಾಗ ನಮ್ಮ ಹಿಂದೆ ಯಾರೋ ಸುಳಿದಾಡದ ಹಾಗೆ ಅನ್ಸಿದ್ರೆ ನಮ್ಮ ಆಸುಪಾಸಿನಲ್ಲಿ ಯಾರೋ ಇದ್ದಾರೆಂದು ಭಯವಾಗುವುದು ಮಾತ್ರ ಖಂಡಿತ. ಅಮೆಜಾನ್ ನಲ್ಲಿ ರಿಸರ್ಚ್ಗೆಂದು ತೆರಳಿದ್ದ ಜೀವಶಾಸ್ತ್ರಜ್ಞರಿಗೂ ಒಮ್ಮೆ ಹೀಗೆಯೇ ಆಗಿದೆ. ಅಲ್ಲಿನ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳಲು ಹೋದ ಅವರಿಗೆ ಇದೇ ರೀತಿಯ ಅನುಭವವಾಗಿದ್ದು, ಕಾಡಿನ ಮಧ್ಯಭಾಗದಲ್ಲಿ ಹೋಗುವಾಗ ಅಲ್ಲಿ ನದಿಯೊಂದು ಇರೋದು ಈ ಸಂಶೋಧಕರು ಗಮನಿಸಿದ್ದಾರೆ. ಅವರಿಗೆ ಅಲ್ಲಿ ನದಿಗಳ ಬಂಡೆಗಳ ರೀತಿಯಲ್ಲಿ ಯಾರೋ ಇರುವಂತೆ ಕಣ್ಣಿಗೆ ಬಿತ್ತು. ಅವು ಬಂಡೆಗಳಲ್ಲ, ಬದಲಿಗೆ ಅಲ್ಲಿ ಪಕ್ಷಿಗಳು ಕುಳಿತಿರೋದನ್ನ ಕಂಡರು. ಅವರನ್ನ ಕಂಡ ಕೂಡಲೇ ಅವುಗಳು ಮಾಡಿದ ಶಬ್ದವು ಅವರನ್ನ ದಿಕ್ಕುಪಾಲಾಗಿ ಓಡುವಂತೆ ಮಾಡಿತ್ತು. ಅವರು ಅವುಗಳ ಕಣ್ಣಿಂದ ಮರೆಯಾದೊಡನೆ ಆ ಪಕ್ಷಿಗಳು ಒಮ್ಮೆಲೆ ನಿಶ್ಶಬ್ದವಾದವು. ಆದರೆ ಆ ಪಕ್ಷಿಗಳು ಎಲ್ಲಾ ಪಕ್ಷಿಗಳಂತೆ ಇರಲಿಲ್ಲ. ಅವು ಚೂಪಾದ ಕೊಕ್ಕಿನ ರೀತಿ ಉದ್ದವಾದ ಮೂಗನ್ನ ಹೊಂದಿದ್ದು ಅವುಗಳ ಕಣ್ಣುಗಳು ಕನ್ನಡಕದಂತೆ ಕಾಣುತ್ತಿರೋದನ್ನ ಅವರು ಗಮನಿಸಿದ್ರು. ಅವು ನೋಡಲು ವಿಚಿತ್ರವಾಗಿದ್ದು ಎಂತವರಲ್ಲೂ ಕೂಡ ಭಯ ಹುಟ್ಟಿಸುವಂತಿದ್ದವು. ಅವುಗಳ ಶರೀರದ ತುಂಬೆಲ್ಲ ಒರಟಾದ ಕೂದಲು, ಕೆಂಪಾದ ಬಂಡೆಯಂತೆ ಕಾಣುತ್ತಿದ್ದ ರೆಕ್ಕೆಗಳು, ಅವುಗಳ ದಪ್ಪ ಗಾತ್ರದ ಗಾಜಿನಂತಹ ಕಣ್ಣು, ಇದರ ಜೊತೆಗೆ ಅವು ಮನುಷ್ಯರನ್ನ ಹೋಲುವಂತೆ ಕುಳಿತಿದ್ದವು. ಅವು ದೂರದಿಂದ ಕಲ್ಲಿನ ಕುರ್ಚಿಯಂತೆ ಕಾಣುತ್ತಿದ್ದವು. ಅವುಗಳು ಮಾಡಿದ ಶಬ್ದಕ್ಕೆ, ಅವುಗಳ ಭಯಾನಕ ಆಕಾರಕ್ಕೆ ಹೆದರಿದ ಸಂಶೋಧಕರು ಅವುಗಳ ಹತ್ತಿರ ಹೋಗಲು ಕೂಡ ಹೆದರಿದರು. ಅವುಗಳಿಂದ ದೂರ ಇದ್ದು ಅಲ್ಲಿಂದಲೇ ಫೋಟೋ ತೆಗೆಯಲು ಹೋದಾಗ ಅವು ಮತ್ತೆ ಅದೇ ರೀತಿ ವಿಚಿತ್ರ ಶಬ್ದವನ್ನ ಮಾಡಿದವು. ಅವು ಅವರನ್ನ ಹೆದರಿಸಿ ಅಲ್ಲಿಂದ ಬೇರೆಡೆಗೆ ಹಾರಿ ಹೋದವೋ ಇಲ್ಲ ಆ ನದಿಯ ನೀರಿನಲ್ಲಿಯೇ ಅಡಗಿ ಕುಳಿತವು ಅನ್ನೋದು ಮಾತ್ರ ನಿಗೂಢವಾಗಿಯೇ ಉಳಿದಿದೆ. ಇಷ್ಟೇ ಅಲ್ಲ, ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ರೋಚಕ ಭರಿತ ಪ್ರಾಣಿ ಪಕ್ಷಿಗಳು ಇವೆ. ಸಂಶೋಧಕರು ಇಂತಹ ವಿಸ್ಮಯಕಾರಿ ವಿಷಯಗಳ ಕುರಿತು ಅನ್ವೇಷಣೆ ನಡೆಸುತ್ತಲೇ ಇದ್ದಾರೆ. ಇಂದಿನ ನಮ್ಮ ವಿಡಿಯೋದಲ್ಲಿನ ವಿಸ್ಮಯಕಾರಿ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.